ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇಲ್ಲಿ ಉತ್ತರ ಕರ್ನಾಟಕದ ಫೇಮಸ್ ಆಗಿರುವಂಥ ಒಂದು ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ದೀನಿ, ಪೂರ್ತಿ ನೋಡಿ. ಖಂಡಿತ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ, ಹಾಗೆ ತುಂಬಾ ಇಷ್ಟ ಕೂಡ ಆಗುತ್ತೆ. ಸ್ವಲ್ಪ ವಿಡಿಯೋ ಲೆಂತ್ ಆಗುತ್ತೆ, ಆದರೆ ಟಿಪ್ಸ್ ಜೊತೆಗೆ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ಜೋಳದ ಹಿಟ್ಟನ್ನು ಹಾಕಿದ್ದೀನಿ. ನಂತರ ಇಲ್ಲಿ 3/4 ಕಪ್ ಆಗೋಷ್ಟು ಗೋಧಿ ಹಿಟ್ಟು, 2 ಚಮಚದಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ನಂತರ ಸ್ವಲ್ಪನೇ ಅರಿಶಿನ, ನಂತರ ಇಂಗನ್ನು ಕೊಡೋದಕ್ಕೆ ಸೇರಿಸಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಸಣ್ಣ ಸಣ್ಣ ಪೀಸಸ್ಸಾಗಿ ಕಟ್ ಮಾಡಿಕೊಂಡು ಉಪ್ಪು ಸಮೇತ ಸೇರಿಸ್ತಾ ಇದ್ದೀನಿ. ಇಲ್ಲಿ 1 ಮುಷ್ಟಿ ಆಗೋಷ್ಟು ಉದ್ದಿನಬೇಳೆಯನ್ನು ನಾನು ಒಂದು 4ರಿಂದ 5 ತಾಸುವರೆಗೂ ನೆನೆಸಿಡ್ತಾ ಇದ್ದೀನಿ. ಒಂದು 5 ತಾಸು ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಬೇಕಂದರೆ ಜಾಸ್ತಿ ಹೊತ್ತು ಕೂಡ ಇದನ್ನು ನೆನೆಸ್ಬೋದು. ಉದ್ದಿನಬೇಳೆ ಎಷ್ಟು ನೆನೆಯುತ್ತಲ್ಲ ಅಷ್ಟು ಚೆನ್ನಾಗಿಲ್ಲಿ ರುಬ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಒಂದು ಮಿಕ್ಸಿ ಜಾರಲ್ಲಿ ನಾನು 1 ಗಡ್ಡೆ ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, ಉದ್ದಿನಬೇಳೆ, ನಂತರ ಜೀರಿಗೆ ಕೂಡ ಸೇರಿಸಿದ್ದೀನಿ. 1 ಮುಷ್ಟಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ನುಣ್ಣಗೆ ಪೇಸ್ಟನ್ನಾಗಿ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕಿ ರುಬ್ಕೊಂಡ್ರೆ ಸಾಕಾಗತ್ತೆ. ನಂತರ ನಾವು ಹಿಟ್ಟೇನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಆ ಹಿಟ್ಟಿಗೆ ರುಬ್ಬಿಟ್ಟಿರುವಂಥ ಮಿಶ್ರಣವನ್ನು ಸೇರಿಸ್ಕೋಬೇಕು. ಚೆನ್ನಾಗಿ ನಾವೀಗ ಕೈಲಿಂದನೇ ಕಲಿಸ್ಕೋಬೇಕು ಫ್ರೆಂಡ್ಸ್, ಈ ರೆಸಿಪಿ ಅಂತೂ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗುತ್ತೆ. ನೀವು ಖಾರ ತಿನ್ನೋರಾದರೆ ಸ್ವಲ್ಪ ಖಾರದ ಕ್ವಾಂಟಿಟಿಯನ್ನು ಜಾಸ್ತಿ ಮಾಡಿಕೊಳ್ಳಿ, ತುಂಬಾ ಚೆನ್ನಾಗಿ ಅನಿಸುತ್ತೆ. ಈಗ ಇದಕ್ಕೆ ನಾನಿಲ್ಲಿ ಸ್ವಲ್ಪನೇ ಬಿಸಿ ನೀರನ್ನು ಸೇರಿಸ್ಕೊಂಡು ಗಟ್ಟಿಯಾಗಿ ಹಿಟ್ಟನ್ನು ನಾದ್ಕೋತಾ ಇದ್ದೀನಿ. ಜಾಸ್ತಿ ಗಟ್ಟಿಯಾಗಿ ನಾವು ಹಿಟ್ಟನ್ನು ನಾದ್ಕೋಬೇಕು. ಫ್ರೆಂಡ್ಸ್, ನಾನು ಹೇಳಿರುವಂಥ ಪದಾರ್ಥವನ್ನು ಹಾಕಿ ಬಿಸಿನೀರನ್ನು ಹಾಕಿ ಚೆನ್ನಾಗಿ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ತುಂಬಾ ರುಚಿಕರವಾಗಿರುವಂಥ ಒಂದು ಉತ್ತರ ಕರ್ನಾಟಕ ರೆಸಿಪಿ ಇಲ್ಲಿ ರೆಡಿಯಾಗುತ್ತೆ. ಕೊನೆಯಲ್ಲಿ ನಾನಿಲ್ಲಿ 1 ಚಮಚದಷ್ಟು ಎಣ್ಣೆಯನ್ನು ಹಾಕಿ ಸ್ವಲ್ಪ ಮಿಕ್ಸನ್ನು ಮಾಡಿ ಒಂದು 7 ತಾಸುವರೆಗೂ ಇದನ್ನು ರೆಸ್ಟ್ ಮಾಡೋಕ್ಕೆ ಇಡ್ತಾ ಇದ್ದೀನಿ. ನಿಮ್ಮ ಹತ್ರ ಟೈಮ್ ಇದ್ದರೆ ನೀವು ಜಾಸ್ತಿ ಹೊತ್ತು ಕೂಡ ಇಡ್ಬೋದು. ಟೈಮ್ ಇಲ್ಲಪ್ಪ ಅಂದರೆ ನೀವು ಕೇವಲ 2 ತಾಸು ಕೂಡ ಇಡ್ಬೋದು. ಫ್ರೆಂಡ್ಸ್, ಇನ್ನೊಂದೇನಪ್ಪ ಅಂದರೆ ತುಂಬ ದಿನದಿಂದ ಎಲ್ಲರೂ ಏರ್ ಫ್ರೈ ಬಗ್ಗೆ ಕೇಳ್ತಾನೆ ಇದ್ದೀರಾ. ಸೊ ಏರ್ ಫ್ರೈ ಎಲ್ಲಿಂದ ತೊಗೊಂಡಿದ್ದೀರಾ, ಹಾಗೆ ಪ್ರೈಸ್ ಎಷ್ಟು ಅಂದ್ಬಿಟ್ಟು. ಸೊ ನಾನು ಏರ್ ಫ್ರೈಲಿ ಆನ್ಲೈನಿಂದ ಶಾಪಿಂಗ್ ಮಾಡಿಲ್ಲ. ಸೊ ಏರ್ ಫ್ರೈಯನ್ನು ನಾನು ಹೊರಗಡೆ ಅಂಗಡಿಯಿಂದಲೇ ತೊಗೊಂಡು ಬಂದಿದ್ದು. 8,500 ರೂಪಾಯಿ ಕೊಟ್ಟು ಏರ್ ಫ್ರೈನ ತೊಗೊಂಡು ಬಂದಿದ್ದೀನಿ. ಸೊ ತುಂಬಾ ಚೆನ್ನಾಗಿದೆ. ಸೊ ನಾವು ಎಣ್ಣೆಯಲ್ಲಿ ಜಾಸ್ತಿ ಫ್ರೈ ಮಾಡಿ ತಿನ್ನೋದಕ್ಕಿಂತ ಈ ರೀತಿ ಏರ್ ಫ್ರೈಯಲ್ಲಿ ಮಾಡಿ ತಿನ್ನೋದು ಒಂದು ರೀತಿಯಲ್ಲಿ ಆರೋಗ್ಯಕ್ಕೆ ಒಳ್ಳೆಯದಂತ ಹೇಳ್ಬೋದು. ಸೊ ಆದರೆ ಜಾಸ್ತಿ ತಿನ್ನಬಾರ್ದು, ವೀಕ್ಲಿ 1 ಟೈಮ್ ಆದರೆ ಓಕೆ ಫ್ರೆಂಡ್ಸ್. ನಂತರ ನಾನಿಲ್ಲಿ ಸ್ವಲ್ಪನೇ ಜೀರಿಗೆ ಮತ್ತು ಸಾಸಿವೆ, ಕರಿಬೇವಿನ ಸೊಪ್ಪನ್ನು ಸೇರಿಸಿದ್ದೀನಿ ಎಣ್ಣೆಯಲ್ಲಿ. ನಂತರ 1 ಗಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಸ್ವಲ್ಪನೇ ಹಸಿಮೆಣಸಿನ್ಕಾಯಿನ ಕೂಡ ಇಲ್ಲಿ ನುಣ್ಣಗೆ ಪೇಸ್ಟನ್ನಾಗಿ ಮಾಡಿಕೊಂಡು ಸೇರಿಸ್ತಾ ಇದ್ದೀನಿ. ನೀವು ಬೇಕಂದರೆ ತರಿಯಾಗಿ ಕೂಡ ರುಬ್ಕೋಬೋದು. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದ ನಂತರ 2 ಮೀಡಿಯಮ್ ಸೈಜ್ದು ಈರುಳ್ಳಿಯನ್ನು ನಾನು ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ಇದು ಕೂಡ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಬೇಗ ಈರುಳ್ಳಿ ಮೆತ್ತಗಾಗಬೇಕಂದ್ರೆ ಸ್ವಲ್ಪ ಇದಕ್ಕೆ ನಾವು ಉಪ್ಪನ್ನು ಸೇರಿಸ್ಕೊಂಡ್ರೆ ಬೇಗನೆ ಇದು ಮೆತ್ತಗಾಗುತ್ತೆ. ನಂತರ ಇದಕ್ಕೆ ನಾನು ಸ್ವಲ್ಪನೇ ಅರಿಶಿನವನ್ನು ಹಾಕಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾನಿಲ್ಲಿ ಗ್ಯಾಸನ್ನು ಆಫ್ ಮಾಡಿ ಇದನ್ನು ಕೂಡ ಸೈಡ್ಗೆ ಇಡ್ತಾ ಇದ್ದೀನಿ. ಫ್ರೆಂಡ್ಸ್, ವಿಡಿಯೋ ಸ್ವಲ್ಪ ಲೆಂತ್ ಆಗುತ್ತೆ, ಆದರೆ ವಿಡಿಯೋ ಪೂರ್ತಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಮಕ್ಕಳಿಗೆ ಸ್ಕೂಲ್ಗೆ ಲಂಚ್ ಬಾಕ್ಸ್ಗಾದರೂ ಕೊಡ್ಬೋದು. ಇಲ್ಲಪ್ಪ ಯಾರಾದರೂ ಗೆಸ್ಟ್ ಬರ್ತಾರೆ ಅಂದರೆ ಸ್ವಲ್ಪ ನೀವು ಈ ರೀತಿ ಡಿಫ್ರೆಂಟಾಗಿ ಕೂಡ ಮಾಡ್ಬೋದು. ನಮ್ಮ ಉತ್ತರ ಕರ್ನಾಟಕ ಕಡೆಯೆಲ್ಲ ಇದು ತುಂಬಾ ಫೇಮಸ್ ಅಂತ ಹೇಳ್ಬೋದು ರೆಸಿಪಿನ. ಈಗ ಒಂದು 7 ತಾಸು ಆದ ನಂತರ ನಾನಿಲ್ಲಿ ಹಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬ ಚೆನ್ನಾಗಿ ಸಾಫ್ಟಾಗಿ ಆಗಿದೆ. ಕೈಯಲ್ಲಿ ಎಷ್ಟು ಹೊತ್ತು ಬಿಡ್ತೀವಿ ನೋಡಿ ಅಷ್ಟು ಚೆನ್ನಾಗಿ ಹಿಟ್ಟಿಲಿ ನೆನೆಯುತ್ತೆ ನೋಡಿ. ಇನ್ನೂ ಇದು ಸಾಫ್ಟ್ ಆಗಬೇಕು. ಸೊ ಈಗ ನಾನು ಇದಕ್ಕೆ ಸ್ವಲ್ಪನೇ ಮತ್ತೆ ನೀರನ್ನು ಸೇರಿಸಿ ಮತ್ತೆ ಇದನ್ನು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ನಾವು ಹಿಟ್ಟು ಎಷ್ಟು ಚೆನ್ನಾಗಿ ಕಲಿಸ್ಕೊತೀವಲ್ಲ ಅಷ್ಟು ಚೆನ್ನಾಗಿ ಇದು ರೆಸಿಪಿ ರೆಡಿ ಆಗುತ್ತೆ ಫ್ರೆಂಡ್ಸ್. ಜಾಸ್ತಿ ಮೃದು ಕೂಡ ಮಾಡ್ಕೋಬೇಡಿ, ಸ್ವಲ್ಪ ಲೈಟಾಗಿ ಗಟ್ಟಿಯಾಗಿರಬೇಕು. ಈ ರೀತಿಯಾಗಿ ಕೈಯಿಂದ ನಾವು ತಟ್ಟಿದರೆ ತಟ್ಟೋಕೆ ಬರಬೇಕು ನಮಗೆ, ಆ ರೀತಿ ಇದು ಆಗಬೇಕು. ನಂತರ ನಾನೊಂದು ಚಿಕ್ಕದು ಸಾಂಬಾರು ಕಪ್ ಇರುತ್ತೆ ನೋಡಿ, ಅದನ್ನ ಇಲ್ಲಿ ತಗೊಂಡು ಅದಕ್ಕೆ ಒಂದು ಕಾಟನ್ ಬಟ್ಟೆಯನ್ನು ಕಟ್ತಾ ಇದ್ದೀನಿ. ಈ ರೀತಿಯಾಗಿ ನಿಮ್ಗೆ ಈ ರೀತಿ ಕಾಟನ್ ಬಟ್ಟೆ ಇಲ್ಲಪ್ಪ, ನಮಗೆ ಕಾಟನ್ ಬಟ್ಟೆ ಬೇಡ, ಬೇರೆ ಟಿಪ್ಸ್ ಬೇಕಪ್ಪ ಅಂದರೆ ಅದನ್ನು ಕೂಡ ಹೇಳ್ತೀನಿ. ಸೊ ವಿಡಿಯೋನ ಪೂರ್ತಿ ನೋಡಿ ಫ್ರೆಂಡ್ಸ್. ಈಗ ನಾನಿಲ್ಲಿ ಕಾಟನ್ ಬಟ್ಟೆಯನ್ನು ಒಂದು ಕಪ್ಗೆ ಕಟ್ಟಿದ್ದೀನಿ. ಸೊ ನೀವು ದೊಡ್ಡ ಕಪ್ ಬೇಕಾದ್ರೂ ತೊಗೋಬೋದು. ನಾನಿಲ್ಲಿ ಚಿಕ್ಕ ಕಪ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪನೇ ನೀರನ್ನು ಸ್ಪ್ರೆಡ್ ಮಾಡ್ಕೋಬೇಕು ಈ ರೀತಿಯಾಗಿ. ನಂತರ ಮತ್ತೆ ನಾವು ಕೈಗೆ ಸ್ವಲ್ಪ ನೀರನ್ನು ಸ್ಪ್ರೆಡ್ ಮಾಡಿಕೊಂಡು ಹಿಟ್ಟೇನಿರುತ್ತಲ್ಲ ನಾವು ಕಲಸಿರೋದು ಆ ಹಿಟ್ಟನ್ನು ಸ್ವಲ್ಪನೇ ಚಿಕ್ಕದೊಂದು ಉಳ್ಳೆ ರೀತಿಯಲ್ಲಿ ತಗೋಬೇಕು.
ನಂತರ ನಾವು ಹಚ್ಚಿರುವಂಥ ನೀರಿಗೆ ಬಟ್ಟೆ ಏನಿದೆಯಲ್ಲ ಆ ಬಟ್ಟೆ ಮೇಲೆ ಸ್ಲೋಲಿ ಸ್ಪ್ರೆಡ್ ಮಾಡ್ತಾ ಹೋಗಬೇಕು. ತುಂಬ ಈಸಿಯಾಗಿದ್ದು ಸ್ಪ್ರೆಡ್ ಆಗುತ್ತೆ. ಕೆಲವರು ಕೈಯಲ್ಲಿ ತಟ್ಬಿಟ್ಟು ಹಾಕ್ತಾರೆ. ಸೊ ನನಗೂ ಕೂಡ ಅಷ್ಟು ಕೈಯಲ್ಲಿ ತಟ್ಟಕ್ಕೆ ಬರೋದಿಲ್ಲ. ಈ ರೀತಿ ಬಟ್ಟೆಲಾದರೆ ತುಂಬ ಈಸಿ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಬಟ್ಟೆಯಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ಬಿಳಿ ಎಳ್ಳನ್ನು ಕೂಡ ಸೇರಿಸ್ತಾ ಇದ್ದೀನಿ. ಬಿಳಿ ಎಳ್ಳು ಹಾಕೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಬಾಯಲ್ಲಿ. ಸೊ ನಮ್ಮ ಮನೆಯವ್ರಿಗೆ ಇಷ್ಟ ಇಲ್ಲ. ಸ್ವಲ್ಪ ನನಗೋಸ್ಕರ ನಾನು ಬಿಳಿ ಎಳ್ಳನ್ನು ಹಾಕಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹಾಗೆ ಕೂಡ ಮಾಡ್ತಾಯಿದ್ದೀನಿ. ಈಗ ಇಲ್ಲಿ ಎಣ್ಣೆ ಕೂಡ ಕಾದಿದೆ. ಸ್ವಲ್ಪನೇ ಹಿಟ್ಟು ಹಾಕಿ ನೋಡಿ. ಹಿಟ್ಟು ಹಾಕಿದ ತಕ್ಷಣ ಇದು ಮೇಲ್ಗಡೆ ಬರಬೇಕು. ಆ ರೀತಿ ಆದರೆ ಎಣ್ಣೆ ಇಲ್ಲಿ ಚೆನ್ನಾಗಿ ಕಾಯ್ದಿದೆ ಅಂತ ಅರ್ಥ. ಈಗ ನಾನಿಲ್ಲಿ ಸ್ಲೋಲಿಯಾಗಿ ಏನು ನಾವು ತಟ್ಕೊಂಡಿದ್ವಲ್ಲ ಒಡೆ ರೀತಿಯಲ್ಲಿ ಅದನ್ನು ಕೂಡ ಇಲ್ಲಿ ಹಿಟ್ಟನ್ನು ಸೇರಿಸಿದ್ದೀನಿ ಎಣ್ಣೆಯಲ್ಲಿ. ಈ ರೀತಿ ಒಂದು ಸ್ಪೂನ್ನಿಂದ ಮೇಲ್ಗಡೆ ಎಣ್ಣೆನ ಹಾಕ್ತಾ ಹೋಗಬೇಕು. ಈ ರೀತಿ ಹಾಕಿದರೆ ಬಲೂನ್ ರೀತಿಯಲ್ಲಿ ಇದು ಉಬ್ಬುತ್ತೆ. ಸೊ ಯಾವಾಗಲೂ ನೀವು ಪೂರಿ ಆಯಿತು ಏನು ಮಾಡುವಾಗ ಎಣ್ಣೆಯಲ್ಲಿ ಫ್ರೈ ಈ ರೀತಿ ಮೇಲ್ಗಡೆಯಿಂದ ಎಣ್ಣೆ ಹಾಕಬೇಕು. ಈ ರೀತಿ ಹಾಕಿದರೆ ತುಂಬ ಚೆನ್ನಾಗಿ ಬಲೂನ್ ರೀತಿಯಲ್ಲಿ ಉಬ್ಬುತ್ತೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಈಗ ಕಲರ್ ಕೂಡ ಚೇಂಜ್ ಆಗಿದೆ. ಬಬಲ್ಸ್ ಬರೋದು ಕಡಿಮೆ ಆದರೆ ಸಾಕು, ಸರಿಯಾಗಿದ್ದು ಕುಕ್ ಆಗಿದೆ ಅಂತ ಅರ್ಥ. ನಿಮ್ಮ ಹತ್ರ ಬಟ್ಟೆ ಇಲ್ಲ, ಬಟ್ಟೆ ನಿಮಗೆ ಕಂಫರ್ಟೇಬಲ್ ಆಗುತ್ತಾ ಇಲ್ಲ ಅಂದರೆ ಸೊ ನೀವು ಈ ರೀತಿ ಬಟ್ಟಲಿಗೆ ಒಂದು ಪಾಕೆಟ್ ಹಾಳೆಯನ್ನು ಕಟ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿಕೊಳ್ಳಿ. ಇದು ತುಂಬಾ ಈಸಿ ಅನ್ಬೋದು. ಬಟ್ಟೆಗಿಂತ ಈ ರೀತಿ ಪಾಕೆಟ್ ಹಾಳೆಯನ್ನು ನಾವು ಕಟ್ಟಬೇಕು. ಇಲ್ಲದ್ರೆ ಗಟ್ಟಿಯಾಗಿ ಕೈಲಿಂದ ಹಿಡ್ಕೊಂಡು ಎಣ್ಣೆಯನ್ನು ಸ್ಪ್ರೆಡ್ ಮಾಡಿದರೆ ತುಂಬ ಈಸಿಯಾಗಿದ್ದು ಕೈಯಲ್ಲಿ ಬರುತ್ತೆ. ನೋಡಿ, ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಎಣ್ಣೆಯಾದರೆ ತುಂಬ ಸಲೀಸಾಗಿ ಇದು ಕೈ ಸ್ಲಿಪ್ ಆಗಿಬಿಡುತ್ತಲ್ವ. ಸೊ ಸರಿಯಾಗಿ ನಾವು ಹಾಕ್ಬೋದು. ಬಟ್ಟೆಗಿಂತ ಇದು ತುಂಬಾ ಒಳ್ಳೆ ಟಿಪ್ಸು. ಸೊ ನಿಮ್ಗೆ ಯಾವುದು ಇಷ್ಟನೋ ಯಾವುದು ಕಂಫರ್ಟಬಲ್ ಆಗುತ್ತಲ್ಲ ಅದರಿಂದನೇ ನೀವು ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಬಲೂನ್ ರೀತಿಯಲ್ಲಿ ಉಬ್ತಾ ಇದ್ದಾವಲ್ಲ. ಇದು ನಮ್ಮ ಉತ್ತರ ಕರ್ನಾಟಕದಲ್ಲೆಲ್ಲ ಜೋಳದ ಹಿಟ್ಟಿನ ವಡೆ ಅಂತ ಕೂಡ ಕರಿತೀವಿ ನಾವು. ಸೊ ಆಲ್ಮೋಸ್ಟು ಅಮಾವಾಸ್ಯೆ ಹುಣ್ಣಿಮೆಗೆಲ್ಲ ರೊಟ್ಟಿ ಎಲ್ಲ ಮಾಡೋದಿಲ್ಲ ನಮ್ಮ ಕಡೆಗೆ. ಅವಾಗೆಲ್ಲ ಇದನ್ನು ಜಾಸ್ತಿ ಮಾಡ್ತಾರೆ ವಡೆಗೆ. ಮತ್ತು ಆಮೇಲೆ ಹಬ್ಬದಲ್ಲಿ ಕೂಡ ಕೆಲವರು ಮಾಡ್ತಾರೆ ಜೋಳದ ಹಿಟ್ಟಿನ ವಡೆಗಳು. ಸೊ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ರೀತಿ ಪದ್ಧತಿ ಇರುತ್ತೆ. ಸೊ ಅದ್ರ ಪ್ರಕಾರ ಅಡುಗೆ ಮಾಡ್ತಾರೆ. ಸೊ ನಾನು ತುಂಬ ದಿನದಿಂದ ಈ ರೆಸಿಪಿ ಮಾಡಿ ತೋರಿಸ್ಬೇಕು ಅಂತಾನೇ ಇದ್ದೆ. ಸೊ ಆಗ್ತಾ ಇರಲಿಲ್ಲ ನನಗೆ. ಹಾಗಾಗಿ ಇವತ್ತೇನೋ ಟೈಮ್ ಕೂಡಿ ಬಂತು ಅನ್ಕೋತೀನಿ. ಸೊ ಇವತ್ತು ನಾನು ಈ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಸತಿ ಆದರೂ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ತುಂಬ ಇಷ್ಟಪಡ್ತಾರೆ ಎಲ್ಲರೂ ಮನೆಯಲ್ಲಿ. ಹಾಗೆ ಜೋಳದ ಹಿಟ್ಟು, ಗೋಧಿ ಹಿಟ್ಟು ಆಗಿರ್ತೀವಲ್ಲ, ಇದರಲ್ಲಿ ಹಸಿಮೆಣಸಿನ್ಕಾಯಿ ಎಲ್ಲ ರುಬ್ಬಿ ಹಾಕೋದ್ರಿಂದ ಅಂತೂ ತುಂಬ ಟೇಸ್ಟಿಯಾಗಿ ಅನಿಸುತ್ತೆ. ನೀವು ಖಾರ ತಿನ್ನೋರಾದರೆ ಖಂಡಿತ ನೀವು ಸ್ವಲ್ಪ ಖಾರವನ್ನು ಜಾಸ್ತಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಕೂಡ ಜಾಸ್ತಿ ಹಾಕ್ಕೊಳ್ಳಿ. ತುಂಬ ಸಖತ್ ಫ್ಲೇವರ್ ಕೊಡುತ್ತೆ ತಿನ್ನೋಕ್ಕೆ. ನಮ್ಮ ಮನೇಲಿ ಸ್ವಲ್ಪ ಖಾರ ಕಡಿಮೆ ಅಂದ್ಬಿಟ್ಟು ನಾನು ಎಲ್ಲದಕ್ಕೂ ಖಾರ ಕಡಿಮೆನೇ ಹಾಕ್ತಾ ಇರ್ತೀನಿ. ಸೊ ನೀವು ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಆಲ್ ಅಂತ ಪ್ರೆಸ್ ಮಾಡಿದರೆ ನಾನು ಪ್ರತಿದಿನ ಮಾಡುವಂಥ ವಿಡಿಯೋ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ನಾನಿಲ್ಲಿ ಇದೇ ರೀತಿಯಾಗಿ ಎಲ್ಲ ವಡೆಗಳನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಸೈಡ್ಗೆ ಇಡ್ತಾ ಇದ್ದೀನಿ. ಈ ರೀತಿ ವಡೆ ಏನಾದರೂ ಮಾಡುವಾಗ ಏನಾದರೂ ಕೆಲಸ ಜಾಸ್ತಿ ಇರುತ್ತೆ ನೋಡಿ, ಪೂರಿ ಎಲ್ಲ ಮಾಡ್ತಿರ್ತೀವಿ, ಅವಾಗೆಲ್ಲ ಇಬ್ಬರು ಇದ್ದರೆ ತುಂಬಾ ಈಸಿ ಆಗುತ್ತೆ. ಪೂರಿಗೆ ಒಬ್ಬರಿದ್ದರೆ ಓಕೆ, ಬಟ್ ಈ ರೀತಿ ವಡೆ ಮಾಡುವಾಗ ಇಬ್ಬರು ಇದ್ದರೆ ತುಂಬಾ ಈಸಿ ಆಗುತ್ತೆ. ನಂತರ ನಾನೊಂದು ಮಿಕ್ಸಿ ಜಾರಲ್ಲಿ 2 ಮುಷ್ಟಿ ಆಗೋಷ್ಟು ಹುರ್ಗಡ್ಲೆ ಅಂದರೆ ಪುಟಾಣಿ ಅಂತ ಕೂಡ ನಾವು ಹೇಳ್ತೀವಿ. ಹುರ್ಗಡ್ಲೆ ನಂತರ ಇದಕ್ಕೆ ಸ್ವಲ್ಪನೇ ಮೊಸರನ್ನು ಹಾಕಿ ನುಣ್ಣಗೆ ಪೇಸ್ಟನ್ನಾಗಿ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ನುಣ್ಣಗೆ ಪೇಸ್ಟನ್ನಾಗಿ ಮಾಡ್ಕೊಂಡಿದ್ದೀನಿ. ಆವಾಗಲೇ ನಾವು ಈರುಳ್ಳಿ ಪಲ್ಯ ಏನು ಮಾಡಿದ್ವಲ್ಲ, ಆ ಈರುಳ್ಳಿ ಪಲ್ಯಗೆ ಇದನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪನೇ ನೀರನ್ನು ಕೂಡ ಇಲ್ಲಿ ನಾನು ಸೇರಿಸಿದ್ದೀನಿ. ಹುಳಿ ಮೊಸರಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಈ ಚಟ್ನಿ ಮಾತ್ರ. ನಮ್ಮ ಕಡೆ ಎಲ್ಲ ಇದು ಬೆಟಗೇರಿ ಚಟ್ನಿ ಅಂತ ಕರೀತಾರೆ. ಆಲ್ಮೋಸ್ಟು ಗದಗ ಕಡೆ, ಬೆಟಗೇರಿ ಕಡೆ ತುಂಬಾ ಫೇಮಸ್ ಈ ಚಟ್ನಿ. ಇದಕ್ಕೆ ಸ್ವಲ್ಪನೇ ಸಕ್ಕರೆಯನ್ನು ಕೂಡ ನಾನು ಸೇರಿಸಿದ್ದೀನಿ. ಈ ಚಟ್ನಿ ಟೇಸ್ಟ್ ಬಂದುಬಿಟ್ಟು ಹುಳಿ ಇರುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಈ ರೀತಿ ಪುರಿ ಜೊತೆಗೆ ಅಥವಾ ಈ ರೀತಿ ವಡೆ ಜೊತೆಗೆ, ದೋಸೆ, ಇಡ್ಲಿ ಜೊತೆ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ ಈ ಚಟ್ನಿ ಕೂಡ ನೀವು. ನಿಮಗೆ ಈ ಚಟ್ನಿ ಮಾಡೋಕ್ಕೆ ಇಷ್ಟ ಇಲ್ಲ, ಸೊ ಬೇಡ ಅಂದರೆ ಹಾಗೆ ನೀವು ಮೊಸರು ಜೊತೆ ಕೂಡ ತಿನ್ಬೋದು. ಇಲ್ಲಪ್ಪ ಅಂದರೆ ಕೊಬ್ಬರಿ ಚಟ್ನಿ ಜೊತೆ ಕೂಡ ನೀವು ಇದನ್ನು ಸರ್ವನ್ನ ಮಾಡ್ಬೋದು. ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ಎಷ್ಟು ಸಾಫ್ಟ್ ಆಗಿದೆ, ಎಷ್ಟು ಚೆನ್ನಾಗಿದೆಯೋ. ಕೈಯಿಂದ ಮುರಿತಾ ಇದೆ ಅಂದ್ಬಿಟ್ಟು. ಫ್ರೆಂಡ್ಸ್, ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಇನ್ನೊಬ್ರಿಗೆ ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ ಫ್ರೆಂಡ್ಸ್. ತುಂಬಾ ಟೇಸ್ಟಿಯಾಗಿದೆ. ಸೊ ಒಂದು ಸತಿ ಆದರೂ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋನ ನೋಡಿದ್ದಕ್ಕೆ
ತುಂಬಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.